ಸರ್, ಅದರ ಪ್ರಧಾನ ಕಾರ್ಯದರ್ಶಿ ಆಶಾ ಸೀನಪ್ಪ ಮತ್ತೆ ಪೊಲೀಸ್ ವಾಣಿ ಮಾಸಿಕದ ಸಂಪಾದಕರು ಕೂಡ ಅವರು ಆಗಿದ್ದಾರೆ. ಹಾಗೆ ಈಗ ಮುಸ್ಸಂಜೆ ಸಮಯ ಅನ್ನುವಂಥ ದೈನಿಕವು ಕೂಡ ಬರ್ತಾ ಇದೆ, ಅದನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ. ಅತ್ಯಂತ ಧೈರ್ಯದಿಂದ ಯಾವುದೇ ಆಮಿಷಕ್ಕೆ ಭಯಕ್ಕೆ ಒಳಪಡದೆ ಈ ಒಂದು ಪತ್ರಿಕೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಶೋಷಣಾ ಸಾಮ್ರಾಜ್ಯದ ವಿರುದ್ಧ ನಿರಂತರವಾಗಿ ಪ್ರಪ್ರಥಮವಾಗಿ ಯಾವುದಾದ್ರೂ ವರದಿ ಪ್ರಕಟ ಆಗುವುದಾದರೆ ಇದರಲ್ಲಿ ಮುಸ್ಸಂಜೆ ಸಮಯದಲ್ಲಿ ಮತ್ತು ಒಂದೇ ಒಂದು ಶಬ್ದವನ್ನು ಸಹ ಬಿಡದೆ ಅವರು ಪ್ರಸಾರವನ್ನು ಮಾಡ್ತಾರೆ ಅಂತ ಕೆಚ್ಚೆದೆಯ ಇಬ್ಬರು ಕೂಡ ಇಲ್ಲಿದ್ದಾರೆ, ಅವರು ಶುಭ ಹಾರೈಸಬೇಕಂತ. ನಮಸ್ಕಾರ. ಇವತ್ತು ಸೋಮನಾಥ್ ಸರ್ ಅಂದ್ರೆ ಸೋಮನಾಥ ಅಂದ್ರೆ ಒಂದು ಶಿವನ ರೂಪ. ಆ ಶಿವನ ರೂಪ ಬರೀ ಸೌಮ್ಯವಾಗಿ ಇಟ್ಕೊಂಡೆ ಎಲ್ಲರನ್ನೂ ಆಶೀರ್ವಾದ ಮಾಡುವಂಥ ಒಂದು ಸಹೃದಯ ಶಿವ. ಅದೇ ಥರ ನಮ್ಮ ಸೋಮನಾಥ್ ಸರ್ ಹಿಂದೆ ನಿಂತು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದೆ ಕಳಿಸಿ ಅವರು ನಾವು ಮಾಡಿರುವಂಥ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಇವ್ರ ಥರ ಸಂಘಟನೆ ಖಂಡಿತ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಕೊತೀವಿ. ಆದ್ರೂ ಇವ್ರು ಮಾಡಿರುವಂಥ ಸಂಘಟನೆಗಳಲ್ಲಿ ಅವರು ಮಾಡಿರುವಂತಹ ಕೆಲಸಗಳನ್ನು ಅಟ್ಲೀಸ್ಟ್ ಒಂದು 15-20% ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ, ನಮ್ಮ ಒಂದು ವೃತ್ತಿ ಜೀವನ ಖಂಡಿತ ಸಾರ್ಥಕ ಆಗುತ್ತೆ ಅಂತ ನಾವು ಅನ್ಕೊತೀವಿ. ಈ ನಮ್ಮ ಸಂಘಟನೆಗೂ ಇವರು ಮಾಡಿರುವಂಥ ಸಂಘಟನೆಗೂ ಬಹಳ ವ್ಯತ್ಯಾಸ ಇದೆ. ಹೆಸರೇ ನೋಡಿದ ಹಾಗೆ ನಾಗರಿಕ ಸೇವಾ ಟ್ರಸ್ಟ್ ಅಂತ, ನಾಗರಿಕರಿಗೋಸ್ಕರ ಅಂದರೆ ಜನಗಳಿಗೋಸ್ಕರ ಮಾಡುವಂಥದ್ದು. ಇವನ್ ರಾಜಕೀಯದವರು ಮಾಡ್ತಾರೆ, ನಾಗರಿಕರಿಗೋಸ್ಕರ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ, ಆದರೆ ಮಾಡವಡಿಸ್ಕೊಳ್ಳೋ ಅಂಥದ್ದು ಇದೆಯಲ್ಲ ಅದು ಭಾಳ ಕಷ್ಟ. ಆ ತಾತ್ಕಾಲಿಕವಾದ ನುಡಿಗಳು ಅವ್ರ ಬಾಯಲ್ಲಿ, ಆದರೆ ಅದನ್ನು ಪರ್ಮನೆಂಟ್ ಆಗಿ ಮಾಡಿ ಮುಗಿಸಿರುವಂಥವು ನಮ್ಮ ಸೋಮನಾಥ್ ಸರ್ ಅವರು. ಸೋಮನಾಥ್ ಸರ್ ಒಬ್ಬರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆ ನಮ್ಮ ರಂಜನ್ ರಾವ್ ಸರ್, ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ, ಹೇಳುವಂತಹ ಒಂದೊಂದು ಮಾತು ಅದ್ಭುತ. ಆದರೆ ಲೀಗಲೈಸ್ಡ್ ಆಗಿ ಅವ್ರು ಹೇಳುವಂಥ ಮಾತುಗಳಿದೆಯಲ್ಲ, ನಾವು ಯಾರ ಹತ್ರ ಹೇಳಿದ್ರು ಅವ್ರು ಕನ್ವಿನ್ಸ್ಡ್ ಆಗೋ ಹಾಗೆ ಅವ್ರು ಮಾತಾಡ್ತಾರೆ. ಆದರೆ ಲೀಗಲೈಸ್ಡ್ ಆಗಿ ಮಾತಾಡುವಂಥ ಏಕೈಕ ಸೌಮ್ಯ ವ್ಯಕ್ತಿ ನಮ್ಮ ರಂಜನ್ ರಾವ್ ಸರ್. ನಮಗೆ ರಂಜನ್ ಅಂದ್ರೆ ಮನರಂಜನೆ, ಆ ಮನರಂಜನೆ ಅವರಲ್ಲಿ ಇಲ್ದಲೇ ಇದ್ರೂ ಹೇಳುವಂತಹ ಮಾತಿನಲ್ಲಿ ಮನರಂಜನೆಯನ್ನು ನಾವು ಕಾಣ್ಬೋದು. ಇನ್ನು ವಿದ್ಯಾ ಮೇಡಮ್, ಆ ವಿದ್ಯಾ ಅನ್ನೋ ಹೆಸರಲ್ಲೇ ವಿದ್ಯೆಯನ್ನು ತುಂಬಿರುವಂಥ ಸರಸ್ವತಿ. ಆ ತಾಯಿ ನಿಜವಾಗ್ಲೂ ಎಲ್ಲರನ್ನೂ ಆಶಯಿಸಿ ನಗುತ್ತಾ ಎಲ್ಲರನ್ನೂ ಭಾವನೆಯಿಂದ ಒಳ್ಳೆಯ ಮನಸ್ಸಿನಿಂದ ಆಹ್ವಾನಿಸುತ್ತಾ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ತುಂಬುವಂಥ ಏಕೈಕ ವ್ಯಕ್ತಿ ಆ ತಾಯಿ. ನಿಜಕ್ಕೂ ಅವರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲರನ್ನೂ ಒಂದು ಒಳ್ಳೆಯ ಗೌರವ ಮನೋಭಾವನೆಯಿಂದ ಭಾವಿಸ್ತಾ ನಮ್ಮನ್ನೆಲ್ಲ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸ್ತಾ ಬಂದಿದ್ದಾರೆ. ಮತ್ತು ಇವರ ಮಾರ್ಗದರ್ಶನದಲ್ಲಿ ನಡೆದ್ರೆ ನಾವು ಯಾವುದೇ ರೀತಿಯಲ್ಲೂ ಹಿಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನಾವು ಈ ಪತ್ರಿಕಾ ರಂಗಕ್ಕೆ ಬಂದಾಗ ನಾನು ಎಸ್ಪೆಷಲಿ ರಾಘವೇಂದ್ರಾಚಾರ್ಯ ನನಗಿಂತ ತುಂಬ ಸೀನಿಯರ್, ಅವ್ರಿಗೆ ನಾನು ಹೋಲಿಸ್ಕೊಳಕ್ಕಾಗಲ್ಲ. ಇನ್ನು ಸೋಮನಾಥ್ ಸರ್, ರಂಜನ್ ರಾವ್ ಸರ್ಗೆಲ್ಲ ಹೋಲಿಕೆ ಮಾಡೋಕ್ಕೆ ಆಗಲ್ಲ. ಅವ್ರ ಮುಂದೆ ನಾನು ಭಾಳ ಸಣ್ಣವಳು. ಏನೇ ಆದರೂ ನಾನು ಈ ಫೀಲ್ಡಿಗೆ ಬಂದು ಈಗ ಜಸ್ಟ್ ಒಂದು 10-11 ವರ್ಷ ಆಗಿರ್ಬೋದು ಅಷ್ಟೇ. ಈ ಫೀಲ್ಡಿಗೆ ಬಂದಾಗ ನಾನು ಮೊದಲನೇ ಈ ಒಂದು ಏನು ಧರ್ಮಸ್ಥಳದ ಬಗ್ಗೆ ಬರಿಬೇಕು ಅಂದಾಗ ರಾಘವೇಂದ್ರಾಚಾರ್ಯ ಬಾಮ ಹೋಗೋಣ ಹೀಗೆ ಬರಿಬೇಕು ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ. ನಾವು ಗುರುವೇನಕೆರೆಗೆ ಸರ್ನ ಭೇಟಿ ಮಾಡಿದ್ವಿ. ಸರ್ನ ಭೇಟಿ ಮಾಡಿದಾಗ ಅವ್ರು ಹೇಳುವಂತಹ ಒಂದೊಂದು ಮಾತಲ್ಲೂ ಎಷ್ಟು ಭಾವಪೂರ್ಣವಾದ ಅರ್ಥಗಳು ಮತ್ತು ಲೀಗಲೈಸ್ಡ್ ವಿಚಾರಗಳಿತ್ತು ಅಂದರೆ ನಾನು ಎಲ್ಲೂ ಕಂಡಿಲ್ಲ ಈ ಥರ ಒಂದು ವಿಚಾರಗಳನ್ನು. ಆ ರೀತಿ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಮತ್ತು ಕೇಳುವಂತಹ ಪ್ರಶ್ನೆಗೆ ಅಷ್ಟಕ್ಕೆ ಉತ್ತರ, ಆ ಉತ್ತರ ಸಮಂಜಸವಾಗಿರಬೇಕು, ಮತ್ತೆ ನಾವು ಪ್ರಶ್ನೆ ಕೇಳಬಾರ್ದು, ಆ ರೀತಿ ಉತ್ತರವನ್ನು ಕೊಡುವಂತಹ ಏಕೈಕ ವ್ಯಕ್ತಿ ನಾನು ಇವರಲ್ಲಿ ನೋಡಿದ್ದೀನಿ. ಆ್ಯಸ್ ವೆಲ್ ಆಸ್ ನಾವು ರಂಜನ್ ಸರ್ ಇರ್ಬೋದು, ನಾವೇನ ಕೇಳಿದಾಗ ಅವ್ರು ಲೀಗಲೈಸ್ಡ್ ಆಗಿ ಆನ್ಸರ್ ಮಾಡ್ತಾರಲ್ಲ, ಆಗ ನಮಗೆ ಮುಂದಕ್ಕೆ ಮಾತೇ ಬರಲ್ಲ. ನಮಗೆ ಒಬ್ಬ ಪತ್ರಕರ್ತರಾಗಿ ನಾವೇ ಪ್ರಶ್ನೆ ಕೇಳೋಕ್ಕೆ ಆಗಬಾರ್ದು, ಆ ರೀತಿ ಉತ್ತರವನ್ನು ಕೊಡುವಂಥದ್ದು ನಾನು ಇವರಿಬ್ಬರಲ್ಲಿ ನೋಡಿದ್ದೀನಿ. ಇನ್ನು ವಿದ್ಯಾ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ, ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ನೋಡಬೇಕು, ಅವ್ರಿಗಾಗುವಂಥ ಕಷ್ಟಗಳು ಸುಖಗಳು, ಇನ್ನೊಂದು ಮತ್ತು ಏನೇ ಪ್ರಶ್ನೆ ಕೇಳಿದ್ರು ಅವರು ಅದಕ್ಕೆ ಆನ್ಸರ್ಬಲ್ ಆಗಿರ್ತಾರೆ. ಹೆಣ್ಣು ಮಕ್ಕಳು ಬರೀ ತಿಂದು ಅದೇನೋ ಗಂಡ ತಂದಾಕಿದ್ದೀನಿ ತಿಂದ್ಬಿಟ್ಟು ಮನೇಲಿ ಆರಾಮಾಗಿ ಇರುವಂಥದ್ದು ಹೆಂಡತಿಯರನ್ನು ನಾವು ನೋಡಿದ್ದೀವಿ. ಆದರೆ ಗಂಡನಿಗೆ ಜೊತೆ ನಿಂತು ಎಲ್ಲ ಥರಲ್ಲೂ ಒಳ್ಳೆಯದು ಕೆಟ್ಟದು ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ಸರಿಸಮನಾಗಿ ನಿಂತು ಅವ್ರ ಜೊತೆ ನಿಲ್ಲುವಂಥದ್ದು ಬಹಳ ಕಷ್ಟ, ಬಹಳ ವಿರಳ ಕೂಡ. ಅದರಲ್ಲಿ ಈ ದಂಪತಿಗಳನ್ನು ನೋಡಿದಾಗ ಭಾಳ ಖುಷಿ ಆಗುತ್ತೆ ನಮಗೆ. ಇಂತಹ ಒಂದು ಜೀವನ ನಮಗೂ ಸಿಗಲಿ. ಈ ರೀತಿ ಹೆಂಡತಿ ಗಂಡ ನಿಜವಾಗ್ಲೂ ತುಂಬ ವಿರಳ ನಾವು ನೋಡುವಂಥದ್ದು. ಅಂಡರ್ಸ್ಟ್ಯಾಂಡ್
ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಗಂಡ ಹೆಂಡತಿ ಅಂದಾಗ. ಆದರೆ ಇವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸ್ ವಿಪರೀತ ಇದೆ. ಒಬ್ಬರಲ್ಲೊಬ್ಬರು ಅನ್ಯೋನ್ಯತೆ ಬಹಳ ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ. ಮತ್ತಿನ್ನೂ ಒಂದು ವಿಚಾರ ತಗೊಂಡಾಗ, ಈ ಧರ್ಮಸ್ಥಳ ಅನ್ನೋ ವಿಚಾರ ನೋಡಿದಾಗ, ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ತಗೊಂಡೋಗಿ ನಾವು ಕೊನೆಯ ಹಂತದವರೆಗೂ ಗೆಲ್ತೀವಿ ಅನ್ನುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡು ಲೀಗಲೈಸ್ಡ್ ಆಗಿ ನಾವು ದಾರಿಯನ್ನು ಜಾಗ ಮಾಡ್ಕೊತ ಹೋಗಿ ಗೆಲ್ಲುವಂತಹ ದಾರಿಗಳಲ್ಲಿ ನಡೆಯುವಂಥವ್ರು ನಮ್ಮ ರಂಜನ್ ರಾವ್ ಸರ್, ಸೋಮನಾಥ್ ಸರ್, ವಿದ್ಯಾ ಮೇಡಮ್. ಏನೇ ಇರ್ಬೋದು, ನಾವು ಯಾವತ್ತಾದ್ರೂ ಕಂಗೆಟ್ಟಾಗ ಇಲ್ಲ ಸರ್ ಇದಾಗುತ್ತೋ ಇಲ್ವೋ ಅಂತ ನಾವು ಹೇಳಿದಾಗ ಸ್ಫೂರ್ತಿ ತುಂಬಿ ನಮ್ಮನ್ನ ಒಳ್ಳೆ ದಾರಿಗೆ ನಡೆಸಿ, ಇಲ್ಲ ಆಗಲ್ಲ ನೀವು ಹಾಗೆ ಯಾಕೆ ಅಂತ ಯೋಚನೆ ಮಾಡ್ತೀರಾ, ಹಾಗೆ ಆಗುತ್ತೆ ಅಂತ 100% ಆಗಿ ಸ್ಫೂರ್ತಿ ತುಂಬಿ ನಮ್ಮನ್ನ ದಾರಿಯಲ್ಲಿ ನಡೆಸಿದವರು ನಮ್ಮ ಸೋಮನಾಥ್ ಸರ್. ಹೀಗೆ ಇವರು ಮತ್ತೆ ಇನ್ನೊಂದು ಇವರು 40 ವರ್ಷಗಳು ಪೂರೈಸಿದ್ದಾರೆ ಗಂಡ ಹೆಂಡತಿ. 40 ವರ್ಷಗಳ ಈ ಒಂದು ಪಯಣ ಸುದೀರ್ಘವಾಗಿ ಹೀಗೆ ನಡೀಲಿ. ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲವನ್ನು ಕೊಟ್ಟು ಇನ್ನೂ ಆರೋಗ್ಯ ಇನ್ನೂ ಹೆಚ್ಚಾಗಿ ಎಲ್ಲರ ಸ್ಫೂರ್ತಿದಾಯಕವಾಗಿರಲಿ. ರಂಜನ್ ರಾವ್ ಸರಿಗೆ ಇನ್ನು ಲೀಗಲೈಸ್ಡ್ ಆಗಿ ನಾವು ಕೇಳುವಂಥ ಜಾಸ್ತಿ ಇದೆ, ಅವರು ಹೇಳುವಂಥ ಜಾಸ್ತಿ ಇದೆ. ಇನ್ನೂ ಚೆನ್ನಾಗಿರಲಿ ಅಂತ ಕೇಳ್ಕೊಂತ ನಾವು ಆಶಿಸುವಂಥವ್ರು ದೊಡ್ಡವರಲ್ಲ, ಬಟ್ ಸ್ಟಿಲ್ ನಾವು ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೂ ಒಳ್ಳೇದಾಗಲಿ, ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ, ನಡೆಸಲಿ. ಇನ್ನೂ ಹೆಚ್ಚೆಚ್ಚು ಇವರ ಸ್ಫೂರ್ತಿದಾಯಕ ವಿಚಾರಗಳನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳನ್ನು ಹಾಗೂ ಅವ್ರಿಗೆ ಆರ್ಥಿಕ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಹಾಗೂ ಹುಟ್ಟುಹಬ್ಬದ ಇಬ್ಬರಿಗೂ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.